ಎಲ್ಲಾದರೂ ಕಲ್ಲು ನೀರಾಗಿ ಪುಡಿಯಾಗೋದು ನೀವು ಕೇಳಿದ್ದೀರಾ? ಅಂದರೆ ಕಲ್ಲು ಫಾರ್ಮಲ್ಲಿರೋದು ನೀರಾಗುತ್ತೆ ಮತ್ತು ಪುಡಿಯಾಗತ್ತೆ. ಕೇಳಿಲ್ಲಲ್ಲ? ನೋಡಿ, ಕಲ್ಲನ್ನ ನೀರು ಮಾಡಿ ಪುಡಿ ಮಾಡಿದ್ದೀನಿ ಇವತ್ತಿನ ವೀಡಿಯೋಲಿ. ಇದು ಬಂಗನ ಬುಡದಿಂದ ತೆಗ್ದಿದೆ ಅಲ್ಲ, ಪ್ರೂವ್ ಮಾಡಿದ್ದೀನಿ. ಅದು ಹೊಲ್ದಲ್ಲಿ ಕೆಲಸ ಮಾಡೋ ನಮ್ಮ ಸಬ್ಸ್ಕ್ರೈಬರ್ಗೆ, ಜಾಸ್ತಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲದಿರೋರಿಗೆ ಪಾಪ ದಿನ ಎಲ್ಲಿಂದ ಅವ್ರು ಅಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಮೆಡಿಸಿನ್ನಿಂದ. ಆಲೂಗೆಡ್ಡೆ ಸ್ಟಾರ್ಚಿಂದ ಪಿಗ್ಮೆಂಟೇಷನ್ ವಾಸಿ ಮಾಡಿರೋ ಸ್ಟೋರೀಸು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿದೆ. ಸೊ ಕಲ್ಲು ನೀರಾಗಿ ಪುಡಿಯಾಗೋದ್ರಿಂದನೇ ಪಿಗ್ಮೆಂಟೇಷನ್ ಹೋಗುತ್ತೆ. ಇದನ್ನು ಶುದ್ಧೀಕರಣ ಇನ್ ಆಯುರ್ವೇದ ಅಂತ ಹೇಳ್ತೀವಿ. ಹೋಗೋದು ಖಂಡಿತ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ಎಲ್ಲರಿಗೂ ಸೂಟ್ ಆಗಲ್ಲ ಅಂತ ಹೇಳ್ತಾ, ಈ ಜಾದು ಮಾಡೋ ಕಲ್ಲನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ನೀವು ನೋಡಿದ್ದೀರಾ ಆ ಪೌಡರ್ ಏನು ಮಾಡುತ್ತೆ ಅಂತ. ಅಂದರೆ ಒಂದು ಕಲ್ಲು ನೀರಾಗಿ ಪೌಡ್ರ್ ಆಗೋದು ಅಂದರೆ ಶುದ್ಧೀಕರಣ ಆಯುರ್ವೇದದಲ್ಲಿ. ಅದು ನೀರಾಗಿ ಕಲ್ಲಾಗಿ ಅದು ಎಂಥ ಎಫೆಕ್ಟು, ಎಂಥ ರಿಸಲ್ಟ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ಅಂತ ಈಗಾಗಲೇ ನಾನು ಪ್ರೂವ್ ಮಾಡಿದ್ದೀನಿ. ನನ್ನ ಕಮ್ಯುನಿಟಿ ಪೋಸ್ಟಲ್ಲೇ ಇದೆ ನೋಡಿ. ಓಕೆ, ಸೊ ಇವತ್ತಿನ ವೀಡಿಯೋಗೆ ಬರೋಕ್ಕಾದರೆ ದ ಸೇಮ್ ಎಫೆಕ್ಟ್ ಅಂತಲೇ ಹೇಳ್ತೀನಿ. ಇದು ಶುದ್ಧೀಕರಣದ್ದು ರೆಡಿ ಮಾಡಿಟ್ಟಿದ್ದೀನಿ. ಹೋಗ್ತಾ ಇದೆ ಇದು ತುಮಕೂರಿಗೆ, ನಮ್ಮ ಪುಷ್ಪ ಅವ್ರ ಮನೆಗೆ, ಮತ್ತು ನಾಸಿಕ್ಗೆ ಹೋಗ್ತಿದೆ, ಇನ್ನೊಂದು ಮುಂಬೈಗೆ ಹೋಗ್ತಿದೆ. 3 ಜನಕ್ಕೆ ಹೋಗ್ತಿದೆ ಇದು. ಓಕೆನಾ, ಶುದ್ಧೀಕರಣದ್ದು. ನೆಕ್ಸ್ಟು ಈ ಪಾಯಿಂಟ್ ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋ ಕೆಲವೊಂದು ವಿಷಯಗಳನ್ನ ನಾನು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಟಚ್ ಅಪ್ ಡೈ ಬಗ್ಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಒಂದು 20-25 ಜನ ತಗೊಂಡಿದ್ದಾರೆ ಅದನ್ನು. ಸೊ ಇವತ್ತು ಆರ್ಡರ್ಸ್ ಇದೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ನಾ ಹೇಳಿದ್ದು ಇಟ್ ಈಸ್ ಅ ಟಚ್ ಅಪ್ ಡೈ, ಇಟ್ಸ್ ನಾಟ್ ದ ಪರ್ಮನೆಂಟ್ ಡೈ. ಆಯಿತಾ? ಸುಧಾ ಕೋಟಿಯಾನ್ ಅವ್ರಿಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಇಟ್ ಈಸ್ ಅ ಪರ್ಮನೆಂಟ್ ಡೈ ಅಲ್ಲ, ಟಚ್ ಅಪ್ ಡೈ ಅದು ಅಂತ. ನೀವು ಎಣ್ಣೆ ಹಾಕ್ಕೊಂಡಿರುವಾಗ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಅದನ್ನು ಅಪ್ಲೈ ಮಾಡಿ ನೀವು ಶಾಂಪೂ ಹಾಕಿ ತಿಕ್ಕಿದ್ರೆ ಹೋಗ್ಬಿಡುತ್ತೆ. ನಾನೇನಂದೆ, ನೀವು ಅದನ್ನು ಅಪ್ಲೈ ಮಾಡಿ ಹೊರಗಡೆ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು ಅಂದರೆ. ಅದನ್ನು ಅಪ್ಲೈ ಮಾಡಿ ಶಾಂಪೂ ಹಾಕಿ ತಿಕ್ಕಿ ಅಂತ ಹೇಳಿಲ್ಲ ಸುಧಾ ಕೋಟಿಯಾನ್ ಅವರೇ. ವಿಡಿಯೋ ಕರೆಕ್ಟಾಗಿ ನೋಡಿ, ಕನ್ಫ್ಯೂಸ್ ಆಗಿಬಿಡಿ ನೀವು, ಆಯಿತಾ? ಸೊ ನಾನೇನಂದೆ, ಇಟ್ ಈಸ್ ಅ ಟಚ್ ಅಪ್ ಡೈ, ನಾಟ್ ದ ಪರ್ಮನೆಂಟ್ ಡೈ. ಇವಾಗ ನಾನಿವಾಗ ವೀಡಿಯೋ ಮಾಡಬೇಕು, ನನಗೆ ಫುಲ್ಲು ಬಿಡಿ ಕೂದಲಿದೆ, ನಾನು ಟಚ್ ಅಪ್ ಡೈ ಹಚ್ಕೊಂಡು ಬಂದು ವೀಡಿಯೋ ಮಾಡ್ತೀನಿ, ನಿಮಗೆಲ್ಲಾದರೂ ಗೊತ್ತಾಗುತ್ತಾ? ಸೊ ಈಗಾಗಲೇ 20 ಜನ ತೊಗೊಂಡಿದ್ದಾರೆ. ಸೊ ನಾನಿವತ್ತು ಕ್ಲಾರಿಫಿಕೇಷನ್ ಸುಧಾ ಕೋಟಿಯಾನ್ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿಲ್ಲ, ಕೊಡಬೇಕು ಅಂತಿದ್ದೀನಿ. ಸೊ ದಯವಿಟ್ಟು ಇಟ್ ಇಸ್ ಅ ಟೆಂಪ್ರವರಿ ಡೈ, ಇಟ್ಸ್ ನಾಟ್ ಅ ಪರ್ಮನೆಂಟ್ ಡೈ, ರೈಟ್? ಆಯಿತಾ? ಈ ಪಾಯಿಂಟ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ನಾವು ವೀಡಿಯೋಲಿ ಹೇಳಿರ್ತೀವಿ, ಪದೇ ವೀಡಿಯೋ ಸರಿಗೆ ನೋಡಿದೆ ಬೇರೆಯವ್ರನ್ನ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ತಾರೆ ಇವರು. ಓಕೆ, ನೆಕ್ಸ್ಟು ವಾಟ್ಸಪ್ ನಂಬರ್ ಸುಮಾರು ಜನ ಕೇಳ್ತೀರಾ. ಎಸ್, ವಾಟ್ಸಪ್ ನಂಬರ್ ಕೊಡ್ತೀನಿ. ಇಮೇಲಲ್ಲಿ ಮೆಸೇಜ್ ಹಾಕಿದ್ದೀನಿ, ನನ್ನ ನಂಬರ್ ಕೊಟ್ಟಿದ್ದೀನಿ. ಓಕೆ, ಪ್ರತಿದಿನ ಕೊಡೋಕ್ಕಾಗಲ್ಲ, ಯಾಕೆ ಗೊತ್ತಾ? ಅಲ್ಲಿ ಸ್ಟಾಕ್ ಇರೋಲ್ಲ. ನೀವು ಪಾಪ ಇದು ಮಾಡಿದಾಗ ಇಲ್ಲ ಅಂದಾಗ ನಿಮಗೂ ಬೇಜಾರಾಗುತ್ತೆ. ಈಗ ಸುಮಾರು ಜನ ಜಗಳನೂ ಆಡ್ತಿದ್ದಾರೆ ಟಚ್ ಅಪ್ ಡೈಗೆ. ಓಕೆ, ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಹೇಮಾ ನಮಗೆ ಫೇಸ್ ಕಾಂಪ್ಯಾಕ್ಟ್ ಪೌಡ್ರು ಹೇಳಿ ಅಂತ ಹೇಳ್ತಿದ್ರು. ಅದನ್ನು ಸುಮಾರು ಒಂದು ಅರ್ಧ kg 250 ಗ್ರಾಮ್ಸಷ್ಟು ನಾಸಿಕ್ಗೆ ಕಳಿಸ್ಕೊಟ್ಟಿದ್ದೀನಿ. 1800 ರೂಪೀಸ್ ಸ್ಯಾಂಡ್ಲ್ವುಡ್ ಪೌಡ್ರದು, ಒರ್ಜಿನಲ್. ನೀವು ಮನೇಲಿ ಒಂದು ಡಬ್ಬಿಲಿ ಹಾಕಿಡಿ, ನಿಮ್ಮ ಮನೆಯೆಲ್ಲ ಘಮ ಅಂತಿರುತ್ತೆ. ಅಷ್ಟು ಅದ್ಭುತವಾದ ಸ್ಯಾಂಡ್ಲ್ವುಡ್ ಪೌಡರ್. ಓಕೆ, ಕಾಂಪ್ಯಾಕ್ಟ್ ಪೌಡರ್. ಯಾರಿಗಾದ್ರೂ ಬೇಕಿದ್ರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟು ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋಗೆ ಬರೋಕ್ಕೆ ಹೋದರೆ, ಶುದ್ಧೀಕರಣ ಮಾಡ್ಕೊಂಡಿರೋದ್ರಿಂದ ಮಾಡಿರೋ ಅದ್ಭುತವಾದ ರೆಮಿಡಿ. ಓಕೆ, ಸ್ಟೆಪ್ ನಂಬರ್ 1, ನಾನು ಮುಖ ತೊಳ್ಕೊಳ್ತೀನಿ. ಅಷ್ಟೊತ್ತು ನೀವು ಹೋಗಿ ವೀಡಿಯೋ ನೋಡ್ಕೊಂಬಂದ್ಬಿಡಿ. ಜಾಸ್ತಿ ವೀಡಿಯೋ ಹೇಳ್ಕೊಂಡು ಹೋಗಲ್ಲ, ನಾನು ಸಿಂಪಲಾಗಿ ಮುಗಿಸ್ತೀನಿ. ಈ ಬಿಸಿಲಲ್ಲಿ ನಮ್ಮ ಮುಖದಲ್ಲಿ ಬ್ಯೂರ್ ಇಳ್ಕೊಂಬರುತ್ತೆ, ಬಟ್ ನಮ್ಮ ಸೋಪ್ ಯೂಸ್ ಮಾಡ್ತಿರೋ ಮುಖದಲ್ಲಿ ಶೈನಿಂಗ್ ಬರುತ್ತೆ. ಲಕ್ಷ್ಮೀ ನಾಯಕ್ ಅನಿಸುತ್ತೆ. ನೀವು ಚಿಕ್ಕಮಂಗ್ಳೂರವರು ಅಲ್ವಾ? ಎಸ್, ಚಿಕ್ಕಮಂಗ್ಳೂರವರು. ಅವ್ರಿಗೆ ಫ್ರೈಡೇ ಡಿಸ್ಪ್ಯಾಚ್ ಮಾಡಿದೆ. ಅವ್ರು ನಿನ್ನೆ ನನಗೆ ಕಮೆಂಟ್ ಹಾಕಿದ್ದಾರೆ, ಮ್ಯಾಮ್ ಒಂದೇ ದಿನ 3 ಸಲ ಮುಖ ತೊಳಿತಿದ್ದೀನಿ, ಅದು ಸ್ಕ್ರೀನ್ಶಾಟು ಹಾಕ್ತೀನಿ, ಮುಖ ಪಳ ಅಂತ ಹೊಳಿತಿದೆ ಅಂತ. ಎಸ್, ಅದೇ ಬೇಕಾಗಿರೋದು ನನಗೆ. ಪಿಗ್ಮೆಂಟೇಷನ್ ವಾಸಿಯಾಗಿ ನಿಮ್ಮ ಮುಖ ಪಳ ಅಂತ ಹೇಮಾ ನಾಗರಾಜ್ ಮುಖದ ಥರ ಹೊಳಿಬೇಕು ಅಂದರೆ ನನಗೆ ಅದೇ ಆಸೆ. ಎಲ್ಲರ ಮುಖ ಕ್ಲಿಯರ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆನಾ? ಸೊ ಕಮ್ಮಿ ಬಜೆಟಲ್ಲಿ ಅದು ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ನಾಯಕ್ ಅವರೇ. ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅವ್ರಿಗೆ ಫ್ರೈಡೇ ಡಿಸ್ಪ್ಯಾಚ್ ಮಾಡಿದೆ, ಸ್ಯಾಟರ್ಡೇ ತಲುಪಿದೆ, ನಿನ್ನೆ ಮೆಸೇಜ್ ಹಾಕಿದರು. ಓಕೆ, ನೆಕ್ಸ್ಟು ಒಂದ್ಸಲ ವೀಡಿಯೋ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡ್ತಾಯಿದ್ದು. ಇವತ್ತು ಶುದ್ಧೀಕರಣ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಪಿಗ್ಮೆಂಟೇಷನ್ಗೆ ರಾಮಬಾಣ ಈ ಶುದ್ಧೀಕರಣ. ಓಕೆ, ಸೊ ಇಲ್ಲಾನು ಅಲಮ್ ತೊಗೊಂಡಿದ್ದೀನಿ. ನನಗೆ ಕೆಲವೊಂದಷ್ಟು ಆರ್ಡರ್ಸ್ ಇದೆ ಶುದ್ಧೀಕರಣದ್ದು, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಈ ಥರ ಇದೆ ಈ ಕಲ್ಲು.
ನೋಡಿ ಫ್ರೆಂಡ್ಸ್, ಮೆಲ್ಟ್ ಆಗ್ತಿದೆ. ಈಗ ಮೆಲ್ಟ್ ಆಗಿ ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾಯಿದ್ದೀನಿ. ಓಕೆ, ಕರೆಕ್ಟ್ಲಿ ಇದು ಒಂದು 5 ಮಿನಿಟ್ಸ್ ಆಗುತ್ತೆ. ನೋಡಿ, ಇದು ಆಲ್ಮಂಡ್ ಕ್ರೀಮು. ಓಕೆನಾ, ಇದು ಆಲ್ಮಂಡ್ ಫೇಸ್ ಕ್ರೀಮು. ಸುಮಾರು ಜನದ್ದು ರಿಕ್ವೆಸ್ಟ್ ವೀಡಿಯೋ ಇತ್ತು, ನಮ್ಮ ಸಬ್ಸ್ಕ್ರೈಬರ್ಗೆ ಕಳಿಸ್ತಾ ಇರೋದು ಇದು. ನೋಡಿ ಯಾವ ರೀತಿ ಇದೆ ಅಂತ. ಓಕೆ, ಇದೊಂದು. ಮತ್ತು ಇದು ಸನ್ಸ್ಕ್ರೀನ್ SPF 30 ಇದೆ ನೋಡಿ. ಓಕೆ, ಮತ್ತು ಕ್ಯಾರೆಟ್ ಪಪಾಯ ಕ್ರೀಮ್ದಂತೂ ಅಯ್ಯೋ ಹೆವಿ ಆರ್ಡರ್ಸು, ಬ್ಯಾಕ್ ಟು ಬ್ಯಾಕ್. ನಾನು ನೋಡಿ ಈ ಥರ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಯಾವ ರೀತಿ ಇದೆ ನೋಡಿ, ಈ ಥರ ಗಾಜಿನ ಬಾಟಲ್. ಯೂಶ್ವಲಿ ನಾನು ಮಾಡಿರಲ್ಲ, ಬಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಕ್ಯಾರೆಟ್ ಪಪಾಯ ಕ್ರೀಮ್ದು ಆರ್ಡರ್ಸ್ ಇದೆ. ನೆಕ್ಸ್ಟು ಇದು ನೋಡಿ, ಇದು ಅಷ್ಟೇ. ಇದನ್ನು ನಾನು ಯೂಸ್ ಮಾಡ್ತಿರೋದು ಕ್ಯಾರೆಟ್ ಪಪಾಯ ಕ್ರೀಮ್. ಯಾವ ರೀತಿ ಇದೆ ಅಂತ. ಓಕೆನಾ, ಸೊ ಇದು ಬಂದುಬಿಟ್ಟು ಆವಾಗಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಆಲ್ಮಂಡ್ದು. ಓಕೆ, ಇದು ಬಂದುಬಿಟ್ಟು ರೋಸು, ಪನ್ನೀರ್ ರೋಸಿಂದು ಅವತ್ತು ತೋರಿಸಿದ್ನಲ್ಲ ಆ ಕ್ರೀಮ್ ಇದು. ಓಕೆ, ಅವತ್ತು ಶಾರ್ಟ್ಸದು ಇದು ಮಾಡಿದೆ. ಇದು ಸನ್ಸ್ಕ್ರೀನು. ಓಕೆ, ಮತ್ತು ಲಿಪ್ ಬಾಮ್. ಓಕೆ, ಇದು ಬೀಟ್ರೂಟ್ ಲಿಪ್ ಬಾಮ್. ಇದು ಮೊನ್ನೆ ಯಾರೋ ಇದನ್ನೇ ಲಿಪ್ಸ್ಟಿಕ್ ಅಂತ ಹಾಕ್ಬಿಟ್ಟಿದ್ರು. ಓಕೆ, ಇಷ್ಟು. ಮತ್ತು ಇವತ್ತು ಶುದ್ಧೀಕರಣದ್ದು ಪಾರ್ಸಲ್ ಹೋಗ್ತಾ ಇದೆ. ಓಕೆನಾ, ಬನ್ನಿ ಶುದ್ಧೀಕರಣದ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಆಲ್ಮೋಸ್ಟ್ ತಣ್ಣಕ್ಕಾಗಿದೆ ನೋಡಿ. ಇದು ಪೌಡ್ರಾಗಿ ಬರುತ್ತೆ. ಇದು ನಿಧಾನಕ್ಕಾಗುತ್ತೆ, ತೊಂದರೆ ಇಲ್ಲ. ಓಕೆನಾ, ಈ ಥರ ಮಾಡ್ಕೋತೀವಿ, ಆರಾಮಾಗಿ ಬಂದುಬಿಡುತ್ತೆ. ಇದು ಪೌಡರ್ ಫಾರ್ಮಲ್ಲಿ ಬರುತ್ತೆ. ಫ್ರೆಂಡ್ಸ್, ಸೆಕೆಂಡ್ ಪ್ಯಾಚು ರೆಡಿ ಆಯಿತು ನೋಡಿ. ಈಗ ಇದಿಷ್ಟು ನಾನು ಪೌಡ್ರ್ ಮಾಡ್ಕೋಬೇಕಾಗತ್ತೆ, ಅಂದರೆ ಕಂಪ್ಲೀಟಾಗಿ ಆರಿದ್ಮೇಲೆ. ಓಕೆ, ಒಂದು ಸ್ವಲ್ಪ ತೊಗೊಂಡ್ರೆ ನೋಡಿ ಹೆಂಗೆ ಪೌಡ್ರ್ ಬರ್ತಿದೆ ಅಂತ. ಸುಮಾರು ಜನ ಕಷ್ಟ 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 ಅಂತ ಹೇಳ್ತಾರೆ. ಅದು ಪ್ರಾಪರ್ ಮೆಥಡ್ ಇದೆ, ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ ಅಲ್ವಾ. ಸುಮಾರು ಜನ ನನಗೆ ಹಿಮ ಫೇಸ್ ಪೌಡ್ರು ಹೇಳೋ ಅಂತಿದ್ರು. ಅಂಥವ್ರಿಗೆ ಫಸ್ಟ್ ನನ್ನ ಕೇಳಿದ್ದು ಪುಷ್ಪಾ ಮ್ಯಾಮು, ತುಮಕೂರವರು. ಆಯಿತಾ, ನೋಡಿ ಇದು ಒರಿಜಿನಲ್ ಶ್ರೀಗಂಧ. ಆಯಿತಾ, 1800 ರೂಪಾಯಿ kg. ಇದು ನಾನು ತೊಗೊಂಬರೋ ಗಂಧಿಗೆ ಅಂಗಡಿನಿ 1800 ರೂಪಾಯಿ kg. ಅವರೇ ಕಳಿಸಿದ್ದಾರೆ ನೋಡಿ. 4 ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋಗೆ. ಓಕೆನಾ, ಅದ್ರ ಜೊತೆಗೆ ಸ್ವಲ್ಪ ಆವಾರ ಹೂವಿನ ಪುಡಿ ನೋಡಿ, ಇಲ್ಲೇ ಬರ್ತಿದ್ದಾರೆ. ಓಕೆ, ಇದೊಂದಷ್ಟು ತರಿಸ್ಕೊಂಡಿದ್ದೀನಿ. ಇದು ಶ್ರೀಗಂಧ, ಒರಿಜಿನಲ್ ಶ್ರೀಗಂಧ, 1800 ರೂಪಾಯಿ kg. ಓಕೆನಾ, ಇವಾಗ ಸುಮಾರು ಜನ ನನಗೆ ಫೇಸ್ ಪೌಡ್ರು ಅಂತ ಕೇಳ್ತಿರಲ್ಲ. ನೋಡಿ, ಈ ಶ್ರೀಗಂಧ ಹಿಂದೆ ನಾನು ಮಾತಾಡ್ತಿರೋ ಒಂದು 30 ವರ್ಷದ ಕೆಳಗಡೆ ಇದೇ ಥರ ಶ್ರೀಗಂಧ ಸ್ಯಾಂಡ್ಲ್ವುಡ್ ಪೌಡ್ರ್ ಅಂತ ಸಿಕ್ತಿತ್ತು. ಆಯಿತಾ, ಸೊ ಇವತ್ತಿನ ರೆಮಿಡಿ ಎಲ್ಲ ಒರಿಜಿನಲ್ ನೋಡಿ. ಇದು ಅಷ್ಟೇ, ಆವಾರ ಹೂ ವೀಡಿಯೋಗೆ ಅಂತಲೇ, ಮತ್ತು ಸೋಪ್ಗೆ, ಮತ್ತು ಫೇಸ್ ಕ್ರೀಮ್ಗೆ ಅಂತ ತರಿಸ್ಕೊಂಡಿದ್ದೀನಿ. ಇದು ಒಂದು 1/4 kg ತರಿಸಿದ್ದೀನಿ, 1/4 ಅರ್ಧ kg ಇದೆ. ಓಕೆನಾ, ಇನ್ನೂ ಪ್ಯಾಕೆಟು ನಾನು ಓಪನ್ ಮಾಡಿಲ್ಲ. ಇನ್ನೂ ಒಂದು ಸುಮಾರಷ್ಟು ಐಟಮ್ಸ್ ತರಿಸ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ಕೆಂಪು ರೆಡ್ ಹೈಬಿಸ್ಕಸ್, ರೆಡ್ ಕಲರ್ ಹೂವಿನ ಹೈಬಿಸ್ಕಸ್. ಇದು ಎಲೆ ಅಲ್ಲ, ಹೂವಿಂದು ನೋಡಿ, ಇಲ್ಲೇ ಬರೆದಿದ್ದಾರೆ. ಕೆಲವೊಂದು ಪ್ರಾಡಕ್ಟ್ನ ನಾನು ಗಂಧಿಗೆ ಅಂಗಡಿಯಿಂದನೇ ತರಿಸ್ಕೊತೀನಿ. ಸೊ ಇದು ಅಷ್ಟೇ. ಇದು ನಾನು ಒಂದು 1/4 ಚಮಚ ಹಾಕಿದ್ರೆ ಸಾಕು, ಅದ್ಭುತವಾದ ಪರಿಮಳ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅದು ಡಬಲ್ ಸೀಲಿಂಗ್ ಮಾಡಿದ್ದಾರೆ, ಹಂಗೂ ಗೊತ್ತಾಗುತ್ತೆ ಇದು ಶ್ರೀಗಂಧ ಅಂತ. ದಿಸ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್. ಇದನ್ನು ನೀವು ಪೌಡ್ರು ಸಹ ಹಾಗೆ ಯೂಸ್ ಮಾಡ್ಬೋದು, ಈ ಶ್ರೀಗಂಧನ. ಸುಮಾರು ಜನ ನನಗೆ ಹಿಮ ಪೌಡ್ರು ಹೇಳೋ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಹೇಳ್ತಾರೆ. ನಮ್ಮ ಪುಷ್ಪಾ ಮ್ಯಾಮ್ ಇವರು ತುಮಕೂರವ್ರು ಕೇಳಿದರು. ನೋಡಿ ಎಷ್ಟು ಫೈನ್ ಇದೆ ಇದು ಶ್ರೀಗಂಧ. ನೋಡಿ ಎಷ್ಟು ಫೈನ್ ಇದೆ. ನಿಮ್ಗೆ ಯಾವ ಶ್ರೀಗಂಧನೂ ಇಷ್ಟು ಫೈನಾಗಿ ಸಿಗಲ್ಲ ಅಲ್ವಾ. ಇಲ್ಲಿ ನಾನು ಶ್ರೀಗಂಧ ಹಾಕ್ಕೊಂಡಿದ್ದೀನಿ, ಆವಾರ ಹೂ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ, ಇನ್ನೂ ನಾನು ಬಾಕ್ಸ್ಗೂ ಹಾಕಿಲ್ಲ. ಇದೊಂದು 1/4 ಚಮಚ ಹಾಕೋತೀನಿ. ಓಕೆ, ಇಟ್ಕೊಂಡಿರ ನಮ್ಮ ಆಲಮ್ ಹಾಕ್ಕೊಳ್ತೀನಿ ನೋಡಿ, ಒಂದು 2 ಚಿಟಿಕೆ. ಇದು ಮಿಕ್ಸಿಗೆ ಹಾಕ್ಕೊಂಡು ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೋಗುತ್ತೆ.
ಸೊ ನೋಡಿ ಇದು ಫುಲ್ಲು ಮಿಕ್ಸಿಗೆ ಪೌಡ್ರ್ ಮಾಡಿದ್ದು ಶುದ್ಧೀಕರಣದ್ದು ಕಲ್ಲಿದ್ದಂಗಿತ್ತು. ಕಲ್ಲನ್ನ ಹಿಂಗೆ ಇದು ಮಾಡೋಕ್ಕಾಗ್ತಿತ್ತಾ ನೋಡಿ, ಇದನ್ನು ಬೇಕಾದ್ರೆ ನಾವು ಮಾಡ್ಬೋದು ಕೈಯಲ್ಲಿ. ಕಲ್ಲನ್ನ ಈ ಥರ ಎಲ್ಲ ಪುಡಿ ಮಾಡೋಕ್ಕೆ ಆಗೋಲ್ಲ, ಇದು ಶುದ್ಧೀಕರಣ ಆಯಿತಾ ಫ್ರೆಂಡ್ಸ್. ಇದಕ್ಕೆ ನೀವು ಮೊಸರು ಅಥವಾ ಹಾಲು ಎರಡರಲ್ಲಿ ಒಂದು ಹಾಕ್ಕೊಳ್ಬೋದು, ಅಥವಾ ನೀರು, ಇದು ಮೂರಲ್ಲಿ ಒಂದು ಹಾಕ್ಕೊಳ್ಬೋದು. ನಾನಿವತ್ತು ನೀರು ಹಾಕೋತಾ ಇದ್ದೀನಿ, ಕುಡಿಯೋ ನೀರು. ಮೊಸರು ಅಥವಾ ಹಾಲು ಹಾಕ್ಕೊಳ್ಬೋದು ನೀವು. ಸೊ ನೀರಲ್ಲೂ ನಿಮಗೆ ಎಕ್ಸಲೆಂಟಾಗಿ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಕಮ್ಮಿ ಕಲಿಸ್ತಾ ಇದ್ದೀನಿ, ಯಾಕಂದರೆ ಈ ಪೌಡರ್ಸ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೋಗುತ್ತೆ, ಶಾರ್ಟೇಜ್ ಬಂದುಬಿಡುತ್ತೆ ನನಗೆ. ಓಕೆನಾ? ನಿಜವಾಗ್ಲೂ ರೇಖಾ ಅನ್ನೋರು ನಾಸಿಕ್ಕಿಂದ ತೊಗೊಂಡಿದ್ದಾರೆ ಶ್ರೀಗಂಧ ಪೌಡ್ರನ್ನ. ಅವ್ರಿಗೆ 2 ಪ್ಯಾಕೆಟ್ ಕೊಟ್ಟು ಕಳಿಸಿದ್ದೀನಿ, 1/4 kg ಇದು. ಅದು ಎಷ್ಟು ಇಷ್ಟಪಟ್ಟರು ಅಂದರೆ ಅವ್ರದ್ದು ಹೇಳಿದ್ದೀನಿ, ಕಮೆಂಟ್ ಹಾಕಿ ಯೂಟ್ಯೂಬಲ್ಲಿ ಅಂತ. ನೋಡಿ ಅಷ್ಟು ಅದ್ಭುತವಾದ ಇದು ಸ್ಯಾಂಡ್ಲ್ವುಡ್ ಪೌಡ್ರ್ ಇದು. ಓಕೆ, ಬನ್ನಿ ಇವತ್ತಿನ ರೆಮಿಡಿಗೆ ಹೋಗೋಣ. ಇದನ್ನು ನಾನು ನೀರಲ್ಲಿ ಕಲಿಸಿದ್ದೀನಿ, ಕುಡಿಯೋ ನೀರಲ್ಲಿ. ನೀವು ರೋಸ್ ವಾಟ್ರು, ಮೊಸರು ಅಥವಾ ಹಾಲಲ್ಲಿ ಕಲಿಸ್ಕೊಡಿ. ಓಕೆ, ನೋಡಿದ್ರಲ್ಲ, ಈ ಲಿಪ್ ಬಾಮ್ಗೂ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಮೊನ್ನೆ ಒಬ್ಬರು ಉಷಾ ಅವ್ರು ಹಾಕಿದ್ರಲ್ಲ ಲಿಪ್ಸ್ಟಿಕ್ ಅಂತ, ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ, ನಮ್ಮ ಜಯಶ್ರೀ ಮ್ಯಾಮ್ಗೆಲ್ಲ ಗೊತ್ತಿರಲಿಲ್ಲ ಇದು ಲಿಪ್ಸ್ಟಿಕ್ ಅಂದ್ಕೊಂಡಿದ್ರು ಅವರು. ಇಲ್ಲ ಮ್ಯಾಮ್ ಅದು ಲಿಪ್ ಬಾಮ್ ಅಂತದ. ನನಗೊಂದು ಕಳಿಸಿ ಹೇಮ ಅಂತ ಒಂದು 4-5 ಜನ. ವಾಸವಿಯವರು ಅಷ್ಟೇ ತೊಗೊಂಡೆ, 3 ಏನೋ ತೊಗೊಂಡಿದ್ದಾರೆ, ಬೆಂಗಳೂರು ವಾಸವಿಯವರು. ಸೊ ಅವರೆಲ್ಲ ಲಿಪ್ಸ್ಟಿಕ್ ಅಂದ್ಕೊಂಡಿದ್ರು. ಒಳ್ಳೇದಾಯಿತು ಉಷಾ ಅವ್ರು ಕಮೆಂಟ್ ಹಾಕಿದ್ದು, ಯಾಕಂದರೆ ಅವ್ರಿಗೆ ಸುಮಾರು ಜನಕ್ಕೆ ಗೊತ್ತಾಗ್ತಿರಲಿಲ್ಲ, ನನಗೂ ಬಿಸ್ನೆಸ್ ಆಗ್ತಿರಲಿಲ್ಲ ಅಂತ ಹೇಳ್ಬೋದು ಲಿಪ್ ಬಾಮ್ದು. ಥ್ಯಾಂಕ್ ಯು ಸೋ ಮಚ್ ಉಷಾ ಅವರೇ, ನೀವು ನೆಗೆಟಿವ್ ಕಮೆಂಟ್ ಹಾಕಿದ್ರು ಅದು ನನಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಸೊ ನೋಡ್ಕೊಂಬಂದುಬಿಡ್ರಲ್ಲ ಯಾವ ರೀತಿ ಮಾಡೋದಂತ. ಸ್ಟೆಪ್ ನಂಬರ್ 1. ಆಮೇಲೆ ಇನ್ನೊಂದು ವಿಷಯ ಹೇಳೋಣ ಅಂದ್ಕೊಂಡು ನಾನು ಮರ್ತೋದೆ, ಶಾರ್ಟ್ಸ್ ಮಾತ್ರ ಹಾಕಿದೆ ಇದ್ರದ್ದು. ಪನ್ನೀರ್ ರೋಸಸ್ದು ಕೆಲವರು ಸೋಪ್ ಕೇಳಿದರು, ಆಯಿತಾ? ಅದು ನಾನು ವೀಡಿಯೋ ಮಾಡಲಿಲ್ಲ. ಓಕೆ, ನಾನು ಅದರಲ್ಲಿ ಒಂದು ಪೀಸ್ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಪನ್ನೀರ್ ಹೂವಿನ ಸೋಪ್ ತುಂಬ ಚೆನ್ನಾಗಿದೆ. ಈಗ ಒಂದು ಆಲ್ಮೋಸ್ಟ್ ನಾನು ಹೇಳಿದ ಲಾಸ್ಟ್ ವೀಕು ಯಾವಾಗಲೂ ಹೇಳಿದ್ದಾರೆ ನನ್ನ ಸೋಪ್ ಫುಲ್ ಖಾಲಿಯಾಗಿ ಹೋಗಿದೆ ಅಂತ. ಸೊ ಅವಾಗ ಮಾಡ್ಕೊಂಡಿರೋದು ಇದು ಸೋಪು, ತುಂಬ ಚೆನ್ನಾಗಿದೆ. ಸೇಮ್ ಆಸ್ ಮುಲತಿ. ನಿಮ್ಗೆ ಆಲ್ಮೋಸ್ಟ್ ಕಲರ್ ಸ್ವಲ್ಪ ಡಾರ್ಕ್ ಬರುತ್ತೆ, ಪನ್ನೀರ್ ಹೂ ಥರ ಬರೋಲ್ಲ, ಯಾಕಂದರೆ ನಾವು ಶುದ್ಧೀಕರಣ ಮಾಡ್ಕೊಂಡಿರ್ತೀನಿ ಅದನ್ನು, ಪನ್ನೀರ್ ಹೂಗಳನ್ನ. ಓಕೆ, ನಾನು ಮಾಡೋ ಪ್ರತಿಯೊಂದು ಸೋಪಲ್ಲೂ ನೊರೆ ಬರುತ್ತೆ. ನೀಟಾಗಿ ಫೇಸ್ ವಾಶ್ ಮಾಡ್ಕೊತೀನಿ. ನೀರು ಬಿದ್ದರೂ ನಮ್ಮ ಲಿಪ್ ಬಾಮ್ ಹೋಗಲ್ಲ ಆಯಿತಾ? ಕೆಮಿಕಲ್ದು ಯಾಕೆ ಹಾಕ್ಕೋಬೇಕು? ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಪನ್ನೀರ್ ಘಮ 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 ಅಂತಿದೆ ಸೋಪ್. ಅದು ಹೇಳೋಣ ಅಂದ್ಕೊಂಡು ನಾನು ಮರ್ತೇ ಹೋಗ್ತಿದ್ದೆ 4-5 ದಿನದಿಂದ ಅದು. ಸೊ ನಾನು ಶಿಫ್ಟ್ ಆದೆ ಫ್ರಮ್ ಮುಲತಿ ಟು ಪನ್ನೀರ್ ಹೂವಿನ ರೋಸ್. ನಮ್ಮ ಮುಖನೂ ಸ್ವಲ್ಪ ಪನ್ನೀರ್ ಥರ ಘಮ ಘಮ ಅನ್ನಬೇಕು, ಪಿಂಕ್ ಆಗಬೇಕಲ್ಲ. ಓಕೆ ಓಕೆ, ಕಂಪ್ಲೀಟಾಗಿ ಟ್ಯಾಪ್ ಟ್ರೈ ನೋಡಿ. ಓಕೆ, ಈಗ ಶೈನಿಂಗ್ ಡಬಲ್ ಆಗೋಗಿದೆ. ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಇಂದ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾನು ಆವಾರ ಹೂ ತರಿಸ್ಕೊಂಡಿದ್ದೀನಿ ಮತ್ತು ಶ್ರೀಗಂಧದ ಪುಡಿ. ಶ್ರೀಗಂಧ ಅಂತೂ ಅಲ್ಟಿಮೇಟ್. ಓಕೆ, ಸೊ ಈ ಥರನೇ ಇರಬೇಕು. ನಾನು ಅದನ್ನು ಕುಡಿಯೋ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಹಾಲು, ಮೊಸರು, ರೋಸ್ ವಾಟರ್. ಆವಾರ ಹೂ ಕಲರ್ ಕೊಡುತ್ತೆ, ಶ್ರೀಗಂಧ ಮಾಯಿಶ್ಚರೈಸರ್ ಬ್ಲೀಚ್ ಮಾಡುತ್ತೆ, ಆಲಮ್ಮು ಪಿಗ್ಮೆಂಟೇಷನ್ ತೆಗೆಯುತ್ತೆ. ಓಕೆ, ಇದು ನೀಟಾಗಿ ಒಂದು 8 ಮಿನಿಟ್ಸ್ ಆಗಲಿ. ನಿಮಗೆ ಡ್ರೈ ಸ್ಕಿನ್ ಅಂದರೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಆಲಮ್ಮು ಡ್ರೈನೂ ಮಾಡುತ್ತೆ, ಸ್ಯಾಂಡ್ಲ್ವುಡ್ಡು ಡ್ರೈ ಮಾಡುತ್ತೆ. ಓಕೆ, ಒಂದು 8 ನಿಮಿಷ ಆದ್ಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ. ಫ್ರೆಂಡ್ಸ್ ನೋಡಿ, 8 ಮಿನಿಟ್ಸ್ ಆಗಿದೆ, ಈಗ ಡ್ರೈ ಆಗ್ತಿದೆ. ಈಗ ರಿಮೂವ್ ಮಾಡ್ತಾಯಿದ್ದೀನಿ ಪ್ಯಾಕ್ನು. ಆಲಮ್ ಹಾಕಿದ್ದೀನಿ. ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ.
ಸೊ ಒರಿಜಿನಲ್ ಶ್ರೀಗಂಧ ಹಾಕೊಂಡಾಗ ನಿಮಗೆ ಪಳ ಅನ್ನತ್ತೆ. ಡೂಪ್ಲಿಕೇಟು ಸಿಗುತ್ತೆ. ಓಕೆ, ನಿಮ್ಗೆ ಸ್ಮೆಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, just observe the clarity of skin. ಅಕಸ್ಮಾತ್ ಪುಷ್ಪಾ ಮ್ಯಾಮ್ ತುಮಕೂರವರು ನೀವು ಅವತ್ತು ಕಾಂಪ್ಯಾಕ್ಟ್ ಪೌಡ್ರು ಕೇಳ್ತಿರಲ್ಲ, ನನಗೆ ನಿಮ್ಗೇನಾದ್ರು ಶ್ರೀಗಂಧದ ಪೌಡ್ರು ಬೇಕು ಅಂದರೆ ನಾನು ಕಮೆಂಟ್ ಹಾಕಿ, ಓಕೆನಾ? ವಾಟ್ಸಪ್ಪಲ್ಲಿ ನಿಮ್ಗೊಂದು ಪ್ಯಾಕೆಟ್ ಕೊಟ್ಟು ಕಳಿಸ್ತೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ? ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ನೋಡಿ ಶೈನಿಂಗ್ ನೋಡಿರಿ ಯಾವ ರೀತಿ ಇದೆ. ಫಿಲ್ಟ್ರ್ ಹಾಕೊಂಡು ಕಲರ್ ಬರ್ಸ್ಕೋಬೋದು. ಶೈನಿಂಗ್ ಎಲ್ಲಿಂದ ಬರ್ಸ್ಕೊಳ್ಳೋಣ? ಸುಮಾರು ಜನಕ್ಕಾಗಿದೆ. ನೆಕ್ಸ್ಟ್ ನೀವೇ ಆಗಿರ್ಬೋದು ಅಲ್ವಾ? ಸೊ ಯಾರ್ಯಾರಿಗೆ ಚಾನಲ್ ಇಷ್ಟ ಆಗುತ್ತೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಇಫ್ ನೆಸೆಸಿಟಿ ಶೇರ್ ಮಾಡಿ. ಸುಮ್ಮನೆ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರಿಗೆ ಪಿಗ್ಮೆಂಟೇಷನ್ ಇಲ್ಲ, ಅವ್ರಿಗೇನಾದ್ರು ಮುಖದ್ದು ಮೇಕೋವರ್ ಬೇಕು, ಮುಖದ ಹೊಳಪು ಬೇಕು ಅಂದರೆ ಮಾತ್ರ ಶೇರ್ ಮಾಡಿ. ಸುಮ್ಮನೆ ಇಂಟ್ರೆಸ್ಟ್ ಇದ್ದವ್ರಿಗೆ ಶೇರ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋಲ್ಲೇ ಮುಗಿಸ್ಲಾ? ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ನೋಡಿ ಲೈವ್ ಎಕ್ಸಾಂಪಲ್ ನಾನೇ 2 ವರ್ಷಕ್ಕೆ ಮುಂಚೆ ಯೂಟ್ಯೂಬಲ್ಲಿ ನನ್ನ ಫೇಸ್ ಇದೆ ನೋಡಿ, ಎಲ್ಲ ಪಬ್ಲಿಕಲ್ಲಿದೆ. ಆವಾಗಲೂ ಫಿಲ್ಟರ್ ಹಾಕೋಬೋದಾಯ್ತಲ್ಲ. ಆವಾಗಲೂ ನಾನೇ ಇದ್ದಿದ್ದು, ನಾನೇ ಯೂಟ್ಯೂಬಲ್ಲಿ ಇದ್ದಿದ್ದು. ಇವಾಗ ಯಾಕೆ? ರೆಮಿಡೀಸ್ ನನಗೊಬ್ಬಳಿಗೆ ಅಲ್ಲ, ನನ್ನ ಹತ್ರ ತೊಗೊಂಡ ಪ್ರತಿಯೊಬ್ಬರು ಮುಖನೂ ಹೊಳಪು ಬ್ಯಾಕ್ ಟು ಬ್ಯಾಕ್ ಓಲ್ಡ್ ಸಬ್ಸ್ಕ್ರೈಬರ್ಸೇ ತೊಗೋತಿದ್ದಾರೆ. ಅಂದರೆ ಒಂದು ವಸ್ತು ಚೆನ್ನಾಗಿಲ್ಲ ಅಂದರೆ ಇದು ಸೋಷಿಯಲ್ ಮೀಡಿಯಾ ಮಕ್ಕಳು ಕೊಡ್ದಾಗ ಹೇಳ್ಬಿಡ್ತಾರೆ ಲೈಕ್. ಸುಮ್ಮನೆ ಹೇಳೋರು ಇದ್ದಾರೆ, ನಮ್ಮ ಉಷಾ ಅವರು ಥರ, ನಮ್ಮ ಸುಧಾ ಕೋಟಿ ಅಂತಾರ, ಆಯಿತಾ? ಇನ್ನು ಪಾಸಿಟಿವು ಎಷ್ಟೊಂದು ಬಂದಿದೆ ನನ್ನ ಕಮೆಂಟ್ಸು. ಓ ಹೇಮಾ, ನಿನ್ನ ಸೋಪ್ ಈ ಥರ ಇದೆ, ನಿನ್ನ ಕ್ರೀಮ್ಸ್ ಈ ಥರ ಇದೆ, ಸಿರಮ್ ಈ ಥರ ಇದೆ, ಶುದ್ಧೀಕರಣದ ಈ ಥರ ಇದೆ ಅಂತ. ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಓನ್ಲಿ ಆಯುರ್ವೇದ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ? ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲನೂ ಫ್ರ್ಯಾಕ್ಷನ್. ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀ, ಇಡ್ಲಿ, ದೋಸೆ ಆ ಥರ ಅಲ್ಲ, ಟೈಮ್ ತೊಗೊಳುತ್ತೆ. ನನಗೆ ಸತತವಾಗಿ 4 months. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ? ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ. ಬಟ್ ನಮ್ಮ ಸೋಪ್ ಮಾತ್ರ ಇನ್ಸ್ಟೆಂಟ್. ಓಕೆ, ಸೋಪ್ ಮಾತ್ರ ಇನ್ಸ್ಟೆಂಟ್. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ? ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರಾದ್ರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 dots ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ಕೆಲವು ಇನ್ಫಾರ್ಮೇಷನ್ ಕೊಡಬೇಕಾಯ್ತು, ಅದಕ್ಕೆ ಕೊಟ್ಟೆ. ಕೆಲವರು ಅದಕ್ಕೆ ಲಾಂಗ್ ವೀಡಿಯೋ, ಲ್ಯಾಗಿಂಗ್ ಅಂತೆಲ್ಲ ಹಾಕ್ತಾರೆ. ದಯವಿಟ್ಟು ಲ್ಯಾಗಿಂಗ್ ಆದರೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ, ಮುಂದೆ ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆ ನಿಮಗೆ ಅಂತ ಹೇಳ್ತಾ ದ ಔಟ್ ಬಾಕ್ಸ್ ಜನಕ್ಕೆ ಹೇಳ್ತಿದ್ದೀನಿ. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ? ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.